ಬಸವರಾಜ್ ಸರ್ ಹತ್ರ ಮಾತಾಡಿ ಸರ್. ನೀವು ಸಾಕಷ್ಟು ಪ್ರಕರಣಗಳನ್ನು ಗಮನಿಸಿರ್ತೀರಿ. ಬಳ್ಳಾರಿ ಅಂತ ಬಂದರೆ ಬಳ್ಳಾರಿ ಒಂದು ಕಾಲದಲ್ಲಿ ಗಣಿಧಣಿಗಳ ರಿಪಬ್ಲಿಕ್ ಆಫ್ ಬಳ್ಳಾರಿ ಆಗಿತ್ತು. ಸ್ವತಂತ್ರನೇ ಇರಲಿಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಆ್ಯಂಡ್ ಪೊಲೀಸರು ಸಹ ಬಹಳಷ್ಟು ಬಾರಿ ಅಸಹಾಯಕರಾದಂಥ ಪರಿಸ್ಥಿತಿಯನ್ನು ಎದುರಿಸಿದ್ರು. ಸೊ ನೀವೇನು ಹೇಳ್ತೀವಿ ಸರ್ ಈಗ ಈ ಪ್ರಕರಣ ನೋಡಿದಾಗ? ರಾಜಕೀಯಕ್ಕೆ ಇವತ್ತು ಒಬ್ಬ ಯುವಕನ ದಾರುಣ ಸಾವಾಗಿದೆ, ಒಬ್ಬ ಯುವಕನ ಹತ್ಯೆ ಆಗಿದೆ, ಗುಂಡು ಹಾರಿಸಿದ್ದಾರೆ. ಇದು ಮುಂಚೆಯಿಂದ ನೀವು ಹೇಳಿದಾಗೆ ಬಳ್ಳಾರಿ ರಾಜಕೀಯವಾಗಿ ಭಾಳ ಪ್ರಮುಖ ಸ್ಥಳ. ಅಲ್ಲಿರುವಂಥ ರಾಜಕೀಯ ಪಕ್ಷದರಾಗಲಿ ರಾಜಕೀಯ ನಾಯಕರಾಗಲಿ ಒಬ್ರಿಗೊಬ್ಬರು ಭಾಳ ಹಠಮಾರಿಗಳಿದ್ದಾರೆ. ಭಾಳ ಅವ್ರಿಗೆ ಕಾನೂನು ಅನ್ನೋದು ಲೆಕ್ಕದಲ್ಲೇ ಇಲ್ಲ. ಯಾಕಂದರೆ ಇವರು ಮಾಡಿದ್ದೇ ಕಾನೂನು ಅಂತ ರೀತಿಯಲ್ಲಿ ಅವ್ರ ವರ್ತನೆ ಇರ್ತದೆ. ಹೀಗಾಗಿ ಈ ಘಟನೆ ಸಂಭವಿಸಿದೆ. ಈ ಜಿದ್ದಾಜಿದ್ದಿ ಇರ್ತದೆ ರಾಜಕೀಯದಲ್ಲಿ, ಆದರೆ ಈ ಮಟ್ಟಕ್ಕೆ ಗುಂಡು ಹಾರಿಸಿ ಕೊಲ್ಲುವಷ್ಟು ಮಟ್ಟಕ್ಕೆ ಜಿದ್ದಾಜಿದ್ದಿ ಇರಬಾರ್ದು. ಅದು ಏನೇ ರಾಜಕೀಯ ಇದ್ರೂ ಅದಕ್ಕೊಂದು ಲಿಮಿಟೇಷನ್ ಇರ್ತದೆ. ಬಟ್ ಏನಾಗಿದೆ, ಯಾರು ಗುಂಡು ಹಾಕಿದ್ದಾರೆ, ಪೊಲೀಸರು ಹೇಳೋ ಪ್ರಕಾರ ಇನ್ನೂ ಕೆಲವೊಬ್ಬರು ಪೊಲೀಸರು ಫೈರಿಂಗ್ ಮಾಡಿದ್ರು ಅಂತ ಹೇಳ್ತಾರೆ, ಕೆಲವೊಬ್ಬರು ಗನ್ಮ್ಯಾನ್ ಫೈರಿಂಗ್ ಮಾಡಿದ್ರು ಅಂತ ಹೇಳ್ತಾರೆ, ಲಾಠಿ ಚಾರ್ಜ್ ಮಾಡಿದ್ರು ಅಂತ ಹೇಳ್ತಾರೆ. ಯಾರು ಮಾಡಿದ್ದಾರೆ ಅಂತ ಅನ್ನೋದು ಅದೇನು ದೊಡ್ಡ ವಿಷಯನಲ್ಲ ಪತ್ತೆ ಹಚ್ಚೋದು. ತನಿಖೆಯಲ್ಲಿ ಗೊತ್ತಾಗ್ತದೆ. 2-3 ಕೇಸ್ ರಿಜಿಸ್ಟರ್ ಆಗಿದ್ದಾವೆ. ತನಿಖೆಯಲ್ಲಿ ನಾವೇನು ಮಾಡ್ತೇವೆ, ಯಾವ ಗನ್ನಿನಿಂದ ಯಾವ ಬುಲೆಟ್ ಹೋಗಿದೆ, ಯಾವ ಬುಲೆಟ್ಲಿಂದ ಅವನು ಸತ್ತಿದ್ದಾನೆ, ಆ ಬುಲೆಟ್ನ ಅವನ ದೇಹದಲ್ಲಿ ಸತ್ತವನ ದೇಹದಲ್ಲಿ ಬುಲೆಟ್ ಇರ್ತದೆ, ಅಥವಾ ಹೊರಗಡೆ ಬಿದ್ದ ಜಾಗದಲ್ಲಿ ಇದ್ದಿರ್ಬೋದು, ಹೊರಗೆ ಬಾಡಿಯಲ್ಲಿ ಪಾಸಾಗಿ ಆ ಕಡೆ ಬಂದು ಚಾನ್ಸ್ ಇರ್ತವೆ. ಸೊ ಆ ಬುಲೆಟನ್ನು ಚೆಕ್ ಮಾಡ್ತೇವೆ. ಯಾವ ಬುಲೆಟ್ಲಿಂದ ಆ ಬುಲೆಟ್ ಯಾವ ಗನ್ಲಿಂದ ಬಂದಿದೆ ಅನ್ನೋದನ್ನು ಈಜಿ ಐಡೆಂಟಿಫೈ ಮಾಡ್ತಾರೆ FSLದವರು. ಈ ಬುಲೆಟು ಇದೇ ಗನ್ನಿಂದ ಫೈರಿಂಗ್ ಆಗಿದೆ ಅಂತ ಐಡೆಂಟಿಫೈ ಮಾಡ್ತಾರೆ. ಸೊ ಅದು ಐಡೆಂಟಿಫೈ ಪ್ರಕಾರ ಆ ಗನ್ ಯಾರ ಹತ್ರ ಇತ್ತು ಅವ್ನ ಆರೋಪಿ ಅಂತ ನಾವು ಫಿಕ್ಸ್ ಮಾಡ್ತೇವೆ ಯೂಶುವಲ್ ಆಗಿ. ಯಾವ ಗನ್ನಿನಿಂದ ಆ ಬುಲೆಟ್ ಹೋಗಿದೆ ಅವನೇ ಆರೋಪಿ. ಆ ಗನ್ ಯಾರ ಹತ್ರ ಇತ್ತು ಆ ಟೈಮ್ನಲ್ಲಿ ಅನ್ನೋದು ತನಿಖೆ ಮಾಡ್ತೇವೆ. ಅವಾಗೆ ಗೊತ್ತಾಗ್ತದೆ ಯಾರು ಅಂತ ಅನ್ನೋದು, ಅವನಿಗೆ ಅರೆಸ್ಟ್ ಮಾಡಿ ಕ್ರಮ ತಗೋತೇವೆ. ಇದು ನಾವು ತನಿಖೆ ಮಾಡುವಂಥ ಒಂದು ಪದ್ಧತಿ. ಬಟ್ FSL ರಿಪೋರ್ಟ್ ಮೇಲೆ ಡಿಪೆಂಡ್ ಇರ್ತದೆ, ಟೋಟಲಿ ಅವ್ರ ಮೇಲೆ ಡಿಪೆಂಡ್ ಇರ್ತದೆ. ಅಥವಾ ವಿಡಿಯೋ ಏನಾದರೂ ರೆಕಾರ್ಡಿಂಗ್ ಅವು ಇದ್ದರೆ ಅವು ಪರಿಶೀಲನೆ ಮಾಡ್ತಾರೆ, ಐ ವಿಟ್ನೆಸ್ ಇದ್ದರೆ ಅವು ಪರಿಶೀಲನೆ ಮಾಡ್ತಾರೆ, ರಾಜಕೀಯ ವ್ಯಕ್ತಿಗಳ ಹೇಳಿಕೆಗಳನ್ನು ಪಡ್ಕೋತಾರೆ. ಅಲ್ಲಿ ಇರುವಂಥ ಅಧಿಕಾರಿಗಳು ಪೊಲೀಸರು ಯಾರಾದರೂ ಇದ್ದರೆ ಅವ್ರದ್ದು ಹೇಳಿಕೆಯನ್ನು ಸಹ ತಗೋತಾರೆ. ಸೊ ಒಟ್ಟಿನ ಮೇಲೆ ತನಿಖೆ ನಿಷ್ಪಕ್ಷಪಾತವಾಗಿ ನಡೀತದೆ. ಯಾಕೆ ಇಂಥ ಗಲಾಟೆಯಲ್ಲಿ ಪೊಲೀಸರು ರಿಸ್ಕ್ ತೊಗೊಳ್ಳೋದಿಲ್ಲ. ಆ್ಯಸ್ ಇಟ್ ಈಸ್ ಏನಿದೆ ಅಂತ ಅನ್ನೋದು, ವಾಸ್ತವಿಕ ಸ್ಥಿತಿ ಏನಾಗಿದೆ ಅಂತ ಅನ್ನೋದು ಅದನ್ನು ಗಮನಕ್ಕೆ ತಗೊಂಡು 13 ಜನರ ಮೇಲೆ ಆಲ್ಮೋಸ್ಟ್ ಬಿಜೆಪಿ ಕೇಸ್ ಆಗಿದೆ, ಅಂದರೆ FIR ಆಗಿರೋದು. ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ಅವರು ಸೇರಿದಂತೆ ಕಾಂಗ್ರೆಸ್ಸಿಗರ ಮೇಲೆ ಒಬ್ಬರ ಮೇಲೂ FIR ಆಗಿಲ್ಲ. ಯಾಕೆ ಸರ್? ಯಾಕೆಂದ್ರೆ ಅವರು ಇದ್ರು, ಅವ್ರ ಕಡೆಯಿಂದನೂ ಗಲಾಟೆ ಆಗಿದೆ. ಉಸ್ತುವಾರಿ SP ಹೇಳ್ದಂಗೆ, ಉಸ್ತುವಾರಿ SP ಒಬ್ಬರಿದ್ರು, ಅವ್ರು ಹೇಳಿದ್ದಾರೆ ಇದು ಪೊಲೀಸ್ ಗನ್ಮ್ಯಾನ್ ಅಂದ್ರೆ ಡಿಪಾರ್ಟ್ಮೆಂಟ್ ಗನ್ಮ್ಯಾನ್ ಇಂದ ಆಗಿರೋದಲ್ಲ, ಇದು ಖಾಸಗಿ ಗನ್ಮ್ಯಾನ್ಗಳ ಗನ್ನಿಂದ ಫೈರ್ ಆಗಿರೋದು ಅಂತ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಅಲ್ಲ, ಅವ್ರು ಕಂಪ್ಲೇಂಟ್ ಕೊಟ್ಟರೆ ಕಂಪ್ಲೇಂಟ್ ತಗೋಬೇಕಾಗ್ತದೆ, ರೆಫ್ಯೂಸ್ ಮಾಡ್ಲಿಕ್ಕೆ ಚಾನ್ಸೇ ಇಲ್ಲ. ಕಂಪ್ಲೇಂಟ್ ಕೊಟ್ಟರೆ ಅವ್ರು FIR ಮಾಡ್ತಾರೆ. ಬಟ್ ಅವ್ರು ತಗೊಳ್ತಾ ಇಲ್ಲ ಅಂತ ಜನಾರ್ದನ್ ರೆಡ್ಡಿ ಅವರು ಆರೋಪ ಮಾಡಿದ್ದಾರೆ. ಅಂದರೆ ಅಲ್ಲ, ಅದು ನಿಜಾನೋ ಸುಳ್ಳು ಅನ್ನೋ ತನಿಖೆಯಲ್ಲಿ ಗೊತ್ತಾಗ್ತದೆ. ರೆಫ್ಯೂಸ್ ಮಾಡ್ಲಿಕ್ಕೆ ಬರೋದಿಲ್ಲ. ಕಾನೂನು ಪ್ರಕಾರ ದೇ ಕೆನಾಟ್ ರೆಫ್ಯೂಸ್ ದ ಕೇಸಸ್. ನಾವು ಡಿನೈ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾರು ಕಂಪ್ಲೇಂಟ್ ಕೊಡ್ತಾರೆ ಅವ್ರು ಕೇಸ್ ತಗೋಬೇಕು. ತನಿಖೆಯಲ್ಲಿ ಅದು ಫಾಲ್ಸ್ ಇದ್ರೆ ಬಿ ಫಾಲ್ಸ್ ಅಂತ ಮಾಡ್ತಾರೆ, ಅಥವಾ ನಿಜ ಇದ್ರೆ ಚಾರ್ಜ್ ಶೀಟ್ ಮಾಡ್ತಾರೆ. ನಿಜ ಇದ್ರೆ ಯಾರು ಗುಂದು ಹಾಕೊಂಡಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಇದು ಟೋಟಲಿ ನಾವು FIR ಮಾಡೋಲ್ಲ ಅಂತ ಹೇಳೋದು ದಟ್ ಈಸ್ ರಾಂಗ್. ಅದು ಹೇಳಲಿಕ್ಕೆ ಯಾರಿಗೆ ಹಕ್ಕಿಲ್ಲ, ಅವ್ರು ಕಾನೂನುಬದ್ಧವಾಗಿ ಹೇಳಲಿಕ್ಕೆ ಬರೋದಿಲ್ಲ. ರಘುದಡ್ಡೇರಿ ಅವರೇ, ನಿಮ್ಮ ಪಕ್ಷದ ಕಾರ್ಯಕ್ರಮ ಇತ್ತು, ವಾಲ್ಮೀಕಿ ಪುತ್ಥಳಿಯನ್ನು ಅನಾವರಣ ಮಾಡಬೇಕಾಗಿತ್ತು. ಒಂದು ಪಕ್ಷದ ಕಾರ್ಯಕ್ರಮ ಇದ್ರೆ ಅಫ್ಕೋರ್ಸ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಕಾರ್ಯಕರ್ತರಲ್ಲಿ ಒಂದು ಸಂಭ್ರಮ ಇರುತ್ತೆ. ನಮ್ಮ ಜಿಲ್ಲೆಗೆ ಅಥವಾ ನಮ್ಮ ಜಿಲ್ಲೆಯ ಕಾರ್ಯಕ್ರಮಕ್ಕೆ CM ಗಣ್ಯರು ಯಾರಾದರೂ ಬರ್ತಾರೆ, ಮಿನಿಸ್ಟ್ರಿ ಯಾರಾದರೂ ಬರ್ತಾರೆ ಅಂದಾಗ ಅಲ್ಲಿನ ಸ್ಥಳೀಯ ಶಾಸಕರು ಅದನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಆರ್ಗನೈಸ್ ಮಾಡಿ ಹೆಸರು ಮಾಡ್ಕೊಳ್ಬೇಕು, ಇಲ್ಲ ನಮ್ಮನ್ನು ನಾವು ಗುರುತಿಸ್ಕೊಳ್ಬೇಕು ಅನ್ನೋ ಮಟ್ಟದಲ್ಲಿ ಬಹಳ ದೊಡ್ಡದಾಗಿ ಆರ್ಗನೈಸ್ ಮಾಡಿರ್ತಾರೆ. ಇದೆಲ್ಲವೂ ಐ ಆಲ್ಸೋ ಟೋಟಲಿ ಅಂಡರ್ಸ್ಟ್ಯಾಂಡ್, ಮತ್ತು ಅದು ಗೊತ್ತಿರೋ ವಿಚಾರನೇ ಯಾವಾಗಲೂ. ಆದರೆ ಈ ಬ್ಯಾನರ್ ಕಟ್ಟುವಂಥ ವಿಚಾರಕ್ಕೆ ಇಷ್ಟು ದೊಡ್ಡ ಗಲಾಟೆ ಅವಶ್ಯಕತೆ ಇತ್ತಾ? ನೀವಂದ್ರಿ ನಾವೇನು ಜನಾರ್ದನ್ ರೆಡ್ಡಿ ಅವ್ರ ಮನೆ ಒಳಗಡೆ ಹೋಗಿ ಬ್ಯಾನರ್ ಹಾಕಿರಲಿಲ್ಲ, ಅವ್ರ ಮನೆ ರೋಡಲ್ಲಿ ಹೋಗಿ ಅವ್ರ ಮನೆ ಎದುರುಗಡೆ ಬ್ಯಾನರ್ ಹಾಕಿದ್ವಿ ಅಂತ ಹೇಳ್ತಾ ಇದ್ರಿ. ಈಗ ಫಾರ್ ಎಕ್ಸಾಂಪಲ್, ಈಗ ನಮ್ಮನೆ ಹತ್ರ ಯಾರಾದರೂ ಆ ಕಡೆ ಈ ಕಡೆ, ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು, ಬ್ಯಾನರ್ ಹಾಕಕ್ಕೆ ಬಂದರೆ ಸರ್, ಕೆಲವರು ಪಬ್ಲಿಕ್ಸೇ ಆಗಲಿ, ಕೆಲವರು ಅಪೋಸ್ ಮಾಡ್ತಾರೆ. ಇಲ್ಲಿ ಮಕ್ಕಳು ಓಡಾಡ್ತಾರೆ ಅಥವಾ ಕಾರ್ ಪಾರ್ಕಿಂಗ್ ಮಾಡಬೇಕು, ಈ ಕಡೆ ಬ್ಯಾನರ್ ಕಟ್ಟಬೇಡಿ ಅಥವಾ ಇನ್ನೇನೋ ಹಾಕಬೇಡಿ, ಪ್ರಾಬ್ಲಮ್ ಆಗುತ್ತೆ ಅಂತ ಸಹಜವಾಗಿ ಕೆಲವು ಪಬ್ಲಿಕ್ಸ್ಗಳು ಅಪೋಸ್ ಮಾಡೋದಿದೆ. ಇಲ್ಲಿ ರಾಜಕೀಯ ದ್ವೇಷ ಇದೆ ಅಂತ ಗೊತ್ತು, ಅವ್ರಿಗೂ ನಿಮಗೂ, ಅಂದರೆ ಅವ್ರಿಗೂ ಅಲ್ಲಿನ ಶಾಸಕರಿಗೂ ಆಗಲ್ಲ ಅಂತ ಗೊತ್ತು,
ಪ್ರೋಸ್ ಅಂಡ್ ಕಾನ್ಸ್ ಯೋಚನೆ ಮಾಡಿ ಮಾಡಬೇಕಾಗಿತ್ತು. ಇದು ಉದ್ದೇಶಪೂರ್ವಕವಾಗಿ ಆಗಿದ್ಯೋ ಅಥವಾ ಅಕಸ್ಮಾತಾಗಿ ಆಗಿದ್ಯೋ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಘಟನೆ ಆಗಬಾರ್ದಾಗಿತ್ತು ಅಂತ ಸ್ವತಃ ಉಸ್ತುವಾರಿ ಸಚಿವರು ಹೇಳಿದ್ದಾರೆ, ಸಿಎಂ ಕೂಡ ಹೇಳಿದ್ದಾರೆ. ಈ ಘಟನೆಯನ್ನ ಮತ್ತು ಆತನ ಸಾವನ್ನು ನೀವು ಖಂಡಿಸ್ತೀರೋ ಇಲ್ವಾ ರಘುದಡ್ಡೇರಿ ಅವರು? ಸೊ ಮೊದಲನೇದಾಗಿ ಏನು ಬಳ್ಳಾರಿಯ ನಿನ್ನೆ ನಡೆದಿರ್ತಕ್ಕಂಥ ಇದರಲ್ಲಿ ರಾಜಶೇಖರ್ ಎನ್ನುವ ಯುವಕ ಸತ್ತಿದ್ದಾನೆ, ಅವರ ಕುಟುಂಬಕ್ಕೆ ಈ ಸಾವನ್ನು ಭರಿಸುವಂಥ ಶಕ್ತಿ ಕೊಡಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥಿಸುತ್ತಾ, ನೋಡಿ ಮೊದಲನೇದಾಗಿ ಏನು ಬಳ್ಳಾರಿ ರಿಪಬ್ಲಿಕ್ ಆಫ್ ಬಳ್ಳಾರಿ ಅನ್ನೋದನ್ನು ತಾವು ಎಲ್ಲ ಚರ್ಚೆ ಮಾಡ್ತಿದ್ದಿದ್ರಿ ಹಲವಾರು ಬಾರಿ. ಇಡೀ ದೇಶಾದ್ಯಂತ ಒಂದು ದೊಡ್ಡ ಬಳ್ಳಾರಿ ಅಂತಂದರೆ ಒಂದು ಮೈನಿಂಗ್ ಮಾಫಿಯಾ, ಅಂದರೆ ಎದುರಿಸಿ ಜನರನ್ನು ಎದುರಿಸಿ ಹೇಗೆ ಕಂಟ್ರೋಲ್ ಇಟ್ಕೊಂಡಿದ್ರು ಒಂದು ಅದೊಂದು ರಿಪಬ್ಲಿಕ್ ಅಂದರೆ ಅದೇ ಒಂದು ಸಪರೇಟ್ ದೇಶವಾಗಿ ಇರತಕ್ಕಂಥ ಒಂದು ಪರಿಸ್ಥಿತಿನ ಯಾರು ಕ್ರಿಯೇಟ್ ಮಾಡಿದ್ರು ಅಂತ ಇಡೀ ದೇಶದಿಂದ ಚರ್ಚೆ ಆಗ್ತಿತ್ತು. ಇವತ್ತು ಇಷ್ಟು ದಿನ 2024 ಅಕ್ಟೋಬರಲ್ಲಿ ಏನು ಜನಾರ್ದನ್ ರೆಡ್ಡಿ ಅವರು ಬರೋವರೆಗೂ ಒಂದು ಗಲಾಟೆಗಳಾಗಿರಲಿಲ್ಲ. ಅವ್ರನ್ನ ಯಾವಾಗ ಜಿಲ್ಲೆಯಿಂದ ಹೊರಗಡೆ ಹಾಕಿದ ನಂತರ ಒಂದು ಗಲಾಟೆಗಳಾಗ್ತಿರ್ಲಿಲ್ಲ. ಸಡನ್ ಆಗಿ ಅವರು ಒತ್ತೆ ಜಿಲ್ಲೆಗೆ ಬಂದಂಥ ಕೇವಲ 2 ತಿಂಗಳಲ್ಲೇ ಈ ಗಲಾಟೆಗಳಾಗ್ತದೆ ಅಂತ ಮೂಲ ಕಾರಣ ಏನು ಅಂದರೆ ರಾಜಕೀಯ ಅಸ್ತಿತ್ವವನ್ನು ಮತ್ತೊಮ್ಮೆ ಬಳ್ಳಾರಿಯ ರಿಪಬ್ಲಿಕ್ ಆಫ್ ಬಳ್ಳಾರಿಯನ್ನು ಸೃಷ್ಟಿ ಮಾಡಿಸಿ ಏನು ಈ ಭಯಭೀತರನ್ನಾಗಿ ಮಾಡುವಂಥ ಕೆಲಸವನ್ನು ಜನಾರ್ದನ್ ರೆಡ್ಡಿ ಅಂಡ್ ಬಿಜೆಪಿ ತಂಡ ಏನು ಮಾಡ್ತಾ ಇದೆ ಅದನ್ನು ಇವತ್ತು ನಾವು ಖಂಡಿಸ್ತೇನೆ. ಘಟನೆ ಇವಾಗ ಆಗಿದೆ ಅಂತಂದ್ರೆ ಶಾಸಕರಾಗಿ ಆಯ್ಕೆ ಆದ್ಮೇಲೆ ಆಗಿದೆ ಅಂತ 2.5 ವರ್ಷ ಆಗಿದೆ. 2.5 ವರ್ಷ ಜನಾರ್ದನ್ ರೆಡ್ಡಿ ಒಳಗೆ ಬಂದಿಲ್ಲ, ಬಂದ ಮೇಲೆ ಕೇಳಿಸ್ಕೊಳ್ಳಿ, ಅಲ್ಲ ಕೇಳಿಸ್ಕೊಳ್ಳಿ, 2.5 ವರ್ಷ ಭರತ್ ರೆಡ್ಡಿ ಅವರು ಜನಾರ್ದನ್ ರೆಡ್ಡಿ ಹೊರಗಡೆ ಇರುವಾಗ ಭರತ್ ರೆಡ್ಡಿಗೂ ಇಲ್ಲಿ ಏನು ಮಾಡಕ್ ಅವಕಾಶ ಸಿಕ್ಕಿರ್ಲಿಲ್ಲ. ಅಲ್ಲ, ಭರತ್ ರೆಡ್ಡಿ ಅವರು 2.5 ವರ್ಷದ ನಂತರ ಅವ್ರು ಏನು ಮಾಡೋ ಅವಶ್ಯಕತೆ ಇರಲಿಲ್ಲ. ಯಾಕಂದ್ರೆ ಈ ರಾಜ್ಯದ ಜನ ಅವ್ರನ್ನ ಸೆಲೆಕ್ಟ್ ಮಾಡಿದ್ರು, ಬಳ್ಳಾರಿಯ ಜನತೆ ಅವರನ್ನ ಆಯ್ಕೆ ಮಾಡಿದ್ರು. ಲೆಟ್ ಮಿ ಆಸ್ಕ್ ಯು ಒನ್ ಸಿಂಪಲ್ ಕ್ವೆಶ್ಚನ್ ರಘುದಡ್ಡೇರಿ ಅವರೇ. ಫಸ್ಟ್ ಆಫ್ ಆಲ್ ಸರ್ಕಾರ ನಿಮ್ದು, ಸರಿ, ಪೊಲೀಸ್ ಇಲಾಖೆ ನಿಮ್ದು, ಸರಿ, ಕಾರ್ಯಕ್ರಮ ನಿಮ್ದು, ಸರಿ. ಶ್ರೀರಾಮುಲುಗಾಗ್ಲಿ ಜನಾರ್ದನ್ ರೆಡ್ಡಿಗಾಗ್ಲಿ ಈ ಕಾರ್ಯಕ್ರಮನ ತಡೆಯುವಂತ ಯಾವ ತಾಕತ್ತು ಇರಲಿಲ್ಲ. ಅದಕ್ಕೆ ಗಲಾಟೆ ಮಾಡಿಸಿರೋದು. ಆ ಯುವಕನ ಸಾವಿಗೆ ಅವರೇ ಕಾರಣ. ಇವತ್ತು ಯಾಕೆ ಅವಶ್ಯಕತೆ ಯಾಕಿಲ್ಲ ಅಂತಂದ್ರೆ ರಾಜಕೀಯವಾಗಿ ನಶ್ವರವಾಗಿದ್ದೇವೆ ನಾವು. ಬಳ್ಳಾರಿಯಲ್ಲಿ ನಮ್ಮ ಶಕ್ತಿ ನಡೀತಾ ಇಲ್ಲ. ಮತ್ತೊಮ್ಮೆ ಶ್ರೀರಾಮುಲು ಅವರು ಆಲ್ರೆಡಿ 3 ಬಾರಿ ಸೋತು ಸುಣ್ಣವಾಗಿದ್ದೀನಿ, ನಾನು ಈ ಜನರಿಂದ ಮಾಸ್ ಹೋಗ್ತೀನಿ ಅಂತ ಹೇಳಿ ಹೇಗಾದ್ರೂ ಮಾಡ್ಬೇಕು ಅಂತ ಹೇಳಿ ಈ ಕೀಳು ಮಟ್ಟದ ರಾಜಕೀಯವನ್ನ ಈ ಬಿಜೆಪಿ ಅವರು ಮಾಡ್ತಾ ಇರೋದ್ರಿಂದ ಅಟ್ ದ ಸೇಮ್ ಟೈಮ್ ಇವರಿಬ್ರು ಒಳಗಡೆ ಬಂದ್ಬಿಟ್ರು, ಒಂದಾಗ್ಬಿಟ್ರು. ಇನ್ನ ನನ್ನ ಸೋಲು ಶುರು ಆಗಬಹುದು ಅಂತ ಯಾಕೆ ನಾರಾ ಭರತ್ ರೆಡ್ಡಿ ಥಿಂಕ್ ಮಾಡಿ? ಯಾರಿಬ್ರು ಜೊತೆ ಅವ್ರ ಮೊದಲಿಂದನೂ ಜೊತೆಲೇ ಇದ್ದಾರೆ. ಅವರಿಬ್ರು ಜೊತೆ ಅಲ್ಲ, ಅವರಿಬ್ರು ಕೇಳಿಸ್ಕೊಳ್ಳಿ, ಅವರಿಬ್ರು ಜೊತೆ ಅಲ್ಲ, ಅವರಿಬ್ರು ಕೇಳಿಸ್ಕೊಳ್ಳಿ, ಅಲ್ಲ ಅದನ್ನ ನಾವು ಒಂದು ಇಲ್ಲಸ್ಟ್ರೇಟಿವ್ ಮೀಡಿಯಾ ಥಾಟ್ ಪ್ರೊಸೆಸ್ ಮಾಡೋದು ಬೇಡ. ಜನಾರ್ದನ್ ರೆಡ್ಡಿ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಜನಾರ್ದನ್ ರೆಡ್ಡಿ ಮತ್ತೆ ಬಿಜೆಪಿ ಶ್ರೀರಾಮುಲು ಜೋಡಿ ಇಡೀ ದೇಶಾದ್ಯಂತ ಬಿಜೆಪಿ ತಲೆ ತಗ್ಗಿಸುವಂತ ಕೆಲಸ ಮಾಡಿದ್ದಾರೆ. ಎಷ್ಟು ಹುಷಾರಾಗಿರ್ಬೇಕಾಗಿತ್ತು. ಅಷ್ಟೊಂದು ಜನನ ಸೇರಿಸ್ಕೊಂಡು ಬಂಟಿಂಗ್ ಕಟ್ಟೋ ಅವಶ್ಯಕತೆ, ಅಷ್ಟೊಂದು ಜನ ಸೇರಿಸಿರ್ಲಿಲ್ಲ. ಬಂಟಿಂಗ್ ಕಟ್ಟುವಾಗ ಒಬ್ಬರಿಬ್ಬರೇ ಇದ್ದಿದ್ದು. ಇವರು ಗಲಾಟೆ ಮಾಡಿ ಅವ್ರಿಗೆ ಹೊಡೆದು ಗಲಾಟೆ ಮಾಡಿದ ನಂತರ ಅಷ್ಟು ಜನ ಸೇರ್ಕೊಂಡು ಬ್ಯಾನರ್ ಕಿತ್ತಾಕದಂತ ಸಂದರ್ಭದಲ್ಲಿ ಸತೀಶ್ ರೆಡ್ಡಿ ಅವರು ಹೋಗಿ ಅಲ್ಲೇ ಚೇರ್ ಹಾಕೊಂಡು ಕುತ್ಕೊಂಡು, ಹೌದು, ಯಾಕೆ ಅಂದ್ರೆ ಏನಂತ ಅರ್ಥ? ಹಠ ಏನು? ಅದು ಯಾಕೆ ಅಂದ್ರೆ ಏನಂತ ಅರ್ಥ? ನಾವು ಯಾರದನ್ನ ಒಂದು ನಿಮಿಷ ಸಿಂಧೂರ, ನಾವು ಮನೆಯಲ್ಲಿ ಕಟ್ಟಿದೀವ, ರಸ್ತೆಯಲ್ಲಿ ಇರ್ತಕ್ಕಂತ ಬೀದಿ ಕಂಬಗಳಿಗೆ ಕಟ್ಟಿದಾಗ, ಬೀದಿ ಕಂಬನೇ ಆಗ್ಲಿ ಇನ್ನೊಂದಾಗ್ಲಿ ಅದು ನನ್ನ ಮನೆ ದಾರಿಗೆ ಅಡ್ಡ ಬರುತ್ತೆ ಅಂತಂದ್ರೆ ಚಿಕ್ಕ ಬ್ಯಾನರ್ ಅದು, ಇಟ್ ಇಸ್ ನಾಟ್ ಅ ಬಿಗ್ ಬ್ಯಾನರ್. ಚಿಕ್ಕ ಬ್ಯಾನರ್ ಅಲ್ಲ ಅದು, ನೋಡಿ ಅದು ಆಪೋಸಿಟ್ ಇರೋದು ಮನೆ ಹತ್ರ ಅಲ್ಲ, ಮನೆಯಿಂದ ಕೇಳಿಸ್ಕೊಳ್ಳಿ, ಮನೆಯಿಂದ ಆಪೋಸಿಟ್ ಇರೋದು. ಹೌದು, ಎಷ್ಟಿದೆ? 8x10 ಇದೆ. 8x10 ಹೌದು, 8x10 ಹೌದು. ನಿಮ್ಗಳಿಗೆ ಬಿಡಿ, ರಾಜಕಾರಣಿಗಳಿಗೆ ಊರ್ ತುಂಬಾ ಹೌದು, ದೊಡ್ಡದು. ಆ ಕಡೆ ಒಂದ್ ನಿಮಿಷ, ದೊಡ್ಡದು ಅಂದ್ರೆ 20x40 ಅಲ್ಲ, ಒಂದ್ ನಿಮಿಷ, ಇಡೀ ಒಂದ್ ನಿಮಿಷ. ಪುತ್ಳಿಗೆ ಅನಾವರಣ ಮಾಡ್ತಾ ಇರೋದು ಪಬ್ಲಿಸಿಟಿಗೋಸ್ಕರನಾ? ಆಬ್ವಿಯಸ್ ಆಗಿ ಹೌದು, ಪಬ್ಲಿಸಿಟಿಗೋಸ್ಕರ. ಯಾರು ಪುತ್ಥಳಿ ಅನಾವರಣ ಅಲ್ಲ, ಪುತ್ಥಳಿ ಅನಾವರಣ ಕಾರ್ಯಕ್ರಮವನ್ನ ಪಬ್ಲಿಸಿಟಿ ಮಾಡೋದು ಸಾಮಾನ್ಯ. ಪಬ್ಲಿಸಿಟಿ ಮಾಡಕ್ಕೋಸ್ಕರ ಮಾಡ್ಕೊಂಡಿರೋದ ನೀವು? ಎಲ್ಲ ಇಡೀ ಬಳ್ಳಾರಿಯ ಜಿಲ್ಲೆ, ಬಳ್ಳಾರಿ ಸಿಟಿನಲ್ಲಿ ಹಾಕಿದ್ದೀವಿ. ನೀವು ಅದನ್ನ ಜನರಿಗೋಸ್ಕರ ಮಾಡಿಲ್ಲ, ಅಲ್ಲ ಒಂದ್ ನಿಮಿಷ, ಚರ್ಚೆ ಆತ್ಮತೃಪ್ತಿಗೋಸ್ಕರ ಮಾಡಿಲ್ಲ, ನೀವು ಪಬ್ಲಿಸಿಟಿಗೋಸ್ಕರ ಅದು ಬ್ಯಾನರ್ಗಳು ಕಾರ್ಯಕ್ರಮ. ಒಂದ್ ನಿಮಿಷ ಕೇಳ್ಕೊಳ್ಳಿ, ಕಾರ್ಯಕ್ರಮಕ್ಕೆ ಬರಲಿ ಅಂತ ಹೇಳಿ ನಾವು ಬ್ಯಾನರ್ ಹಾಕೋದು ನಾವೊಬ್ಬರೇ ಅಲ್ಲ, ಎಲ್ಲಾ ಪಕ್ಷದವರು ಎಲ್ಲಾ ನಾಯಕರು ಹಾಕ್ತಾರೆ. ಆದ್ರೆ ನಿಜವಾಗ್ಲೂ ಈಗ ಚರ್ಚೆ ಆಗ್ಬೇಕಾಗಿರೋದು ಬ್ಯಾನರ್ ಯಾಕಾಗಿದೆ ಅಂತಲ್ಲ, ಆ ಬ್ಯಾನರ್ ಕೇಳಿಸ್ಕೊಳ್ಳಿ, ಅಲ್ಲಿಂದನೇ ಶುರುವಾಗಿರೋದು. ಬ್ಯಾನರ್ ವಿಚಾರವಾಗಿ ಯಾಕೆ ಜನಾರ್ದನ್ ರೆಡ್ಡಿ ಯಾಕೆ ತಲ್ಲಣಗೊಂಡಿದ್ದಾರೆ?
ಜನಾರ್ದನ್ ರೆಡ್ಡಿ ಅವರು ಶ್ರೀರಾಮುಲು ಅವರು ಯಾಕೆ ಎದುರ್ಕೊಂಡಿದ್ದಾರೆ? ಆ ಎದುರ್ಕೊಂಡು ಈ ಕ್ಷುಲ್ಲಕ ವಿಚಾರದಲ್ಲಿ ಗಲಾಟೆಯನ್ನು ಯಾಕೆ ಶೂಟೌಟ್ ಯಾಕೆ ಮಾಡಿದ್ರು? ಜನಾರ್ದನ್ ರೆಡ್ಡಿ ಕೈಲಿ ಗನ್ಯಾಕ್ ಬಂತು. ನಿಮ್ಮ ಬಳ್ಳಾರಿಯಲ್ಲಿ ಭರತ್ ರೆಡ್ಡಿಗಾಗ್ಲಿ ಜನಾರ್ದನ್ ರೆಡ್ಡಿಗಾಗ್ಲಿ ಭಯ ಅನ್ನೋದಿದ್ದಿದ್ರೆ ಇವತ್ತು ಆ ಯುವಕ ಸಾಯ್ತಾ ಇರಲಿಲ್ಲ. ಜನಾರ್ದನ್ ರೆಡ್ಡಿ ಅಲ್ಲ, ಮತ್ತೊಮ್ಮೆ ಇದೇ ಬಳ್ಳಾರಿಯಲ್ಲಿ ಜಗಳವನ್ನ ತರಬೇಕು, ಬಳ್ಳಾರಿಯ ಜನರನ್ನ ಎದುರಿಸಬೇಕು ಅಂತ ಹೇಳಿ ಬಳ್ಳಾರಿಯ ಮುಖಾಂತರ ಕೇಳಿಸ್ಕೊಳ್ಳಿ. ಬಳ್ಳಾರಿಯಲ್ಲಿ ಮುಖಾಂತರ ಕಾನೂನು ಕೇಳಿಸ್ಕೊಳ್ಳಿ. ಕರ್ನಾಟಕ ಸರ್ಕಾರ ಕಾನೂನು ಸುವ್ಯವಸ್ಥೆ ಕರೆಕ್ಟ್ ಆಗಿದೆ. ಯಾರು ಕಾನೂನು ಸುವ್ಯವಸ್ಥೆ ಕೈಗೆತ್ತಿಕೊಳ್ತಾರೆ ಅವರನ್ನ ಶೂಟ್ ಮಾಡಕ್ ಬಿಸಾಕ್ತಿವಿ, ತಲೆ ಕೆಡಿಸ್ಕೊಳ್ಳಲ್ಲ. ಯಾರು ಕಾನೂನ ಕೈಗೆತ್ತಿಕೊಳ್ತಾರೋ, ಯಾರು ಶಾಂತಿಯನ್ನ ಕದಡ್ತಾರೋ ಅವ್ರನ್ನ ಶೂಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ ನಾನು. ಇದು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ರು ಆ ಮಾತು ಕೇಳಿಸ್ಕೊಳ್ಳಿ. ನಿಮ್ಮ ಪಕ್ಷದ ವಕ್ತಾರ ಹೇಳ್ತಿದ್ದಾರೆ, ಕಾನೂನನ್ನ ಕೈಗೆತ್ತಿಕೊಂಡವರ ಕಾನೂನು ಭಂಗವನ್ನ ಮಾಡ್ತಕ್ಕಂಥವ್ರನ್ನ, ಅದನ್ನೇ ನೀವು ಎರಡೂ ಹೇಳಿದ್ರಿ, ಇಲ್ಲಿ ಸಾಕ್ಷಿಗಳಿದ್ದಾರೆ. ಕಾನೂನು ಭಂಗ ಮಾಡಿ ಕಾನೂನನ್ನ ಕೈಗೆತ್ತಿಕೊಂಡವರನ್ನ ಶೂಟ್ ಮಾಡಿ ಬಿಸಾಕ್ತೀವಿ. ಹೌದು, ಯಾಕೆ ಅಂತಾರೆ, ಒಂದು ಈಗ ನಾವು ಆಲ್ರೆಡಿ ಕೆಲವು ವಿಚಾರ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದೇವೆ. ಆ ನಿರ್ಧಾರಗಳನ್ನ ಕೇಳಿಸ್ಕೊಳ್ಳಿ. ಇವತ್ತು ಒಬ್ಬ ಅಮಾಯಕನನ್ನ ಯಾರು ಕೊಲೆ ಮಾಡಿದವರು? ನೀವೆಲ್ಲ ಬಿಜೆಪಿ ಪಕ್ಷದವರು. ಜನಾರ್ದನ್ ರೆಡ್ಡಿ ನಿಮ್ಮ ಪಕ್ಷದ ನಾಯಕನ ನಿಮ್ಮ ಪಕ್ಷದ ನಾಯಕನ ಪ್ರೈವೇಟ್ ಬಾಡಿ ಗಾರ್ಡ್ಸ್ ಅವ್ರು ಶೂಟ್ ಮಾಡಿದ್ರಿಂದ ತೀರೋಗಿದ್ದಾರೆ. ಸೊ ಕಾಂಗ್ರೆಸ್ ಕಾರ್ಯಕರ್ತರನ್ನು ಕಾಂಗ್ರೆಸ್ನವರೇ ಕೊಂದಿದ್ದಾರೆ. ಒಂದ್ ನಿಮಿಷ, ಕಾನೂನು ಸುವ್ಯವಸ್ಥೆ ಯಾರು ಕೈಗೆತ್ತಿಕೊಂಡರು? ಇವತ್ತು ಒಂದ್ ನಿಮಿಷ ಬ್ಯಾನರ್ ಒಂದ್ ನಿಮಿಷ ಬ್ಯಾನರ್ ಬಿಜೆಪಿ ಅವರು ಮಾಡಿರ್ತಕ್ಕಂಥ ನಮ್ಮದಲ್ಲ. ಬಿಜೆಪಿಯವರು ಜನಾರ್ದನ್ ರೆಡ್ಡಿ ಕೈಯಲ್ಲಿ ಪ್ರೈವೇಟ್ ಗನ್ಮೆನ್ಗಳು ಬಂತು. ಒಂದ್ ನಿಮಿಷ, ಜನಾರ್ದನ್ ರೆಡ್ಡಿ ಕೈಯಲ್ಲಿ ಗನ್ ಹೆಂಗ್ ಬಂತು? ಜನಾರ್ದನ್ ರೆಡ್ಡಿ ಕೈಯಲ್ಲಿ ನೋಡಿ, ಮನೆಯಲ್ಲಿ ಗನ್ನು ತೋರಿಸಿದ್ದಾರೆ. ಒಂದ್ ನಿಮಿಷ, ಜನಾರ್ದನ್ ರೆಡ್ಡಿ ಅವರು ಗನ್ನ ಎತ್ಕೊಂಡು ತೋರಿಸಿ, ಫೋಟೋ ಬುಲೆಟ್ ಅಲ್ಲ ಗನ್ ಬಂದಿದ್ದಾರೆ ಅವರು. ಜನಾರ್ದನ್ ರೆಡ್ಡಿ ತೋರಿಸ್ತಾ ಇರೋದು ಅದು ನಿಮ್ಮ ಹತ್ರ ಇರ್ತಕ್ಕಂಥ ವಿಜುವಲ್ಸ್. ನೀವು ಅಲ್ಲಿ ಲೋಕಲ್ ಅಲ್ಲಿ ಒಂದ್ ನಿಮಿಷ ಅದನ್ನ ಪೊಲೀಸ್ ತನಿಖೆಯಲ್ಲಿ ತೋರಿಸ್ತಾರೆ. ಪೊಲೀಸ್ ತನಿಖೆಯಲ್ಲಿ ತೋರಿಸ್ತಾರೆ ನಿಮ್ಗೆ. ಒಂದ್ ನಿಮಿಷ, ಪೊಲೀಸ್ ತನಿಖೆಯನ್ನು ದಿಕ್ಕು ತರಿಸೋದು ಕೆಲಸ ಮಾಡೋದಿಲ್ಲ. ಜನಾರ್ದನ್ ರೆಡ್ಡಿ ಅವರು ಅವರ ಮನೆಯಲ್ಲಿ ಗನ್ನನ್ನ ಏನಕ್ಕೆ ತೆಗೆದುಕೊಂಡು ಇಟ್ಕೊಂಡಿದ್ರು, ಹೊರಗಡೆ ಬಂದು ಏನಕ್ಕೆ ತೋರಿಸಿದ್ರು ಅಂದ್ರೆ ಪ್ರಚೋದನೆ, ಗಲಾಟೆಗೆ ಪ್ರಚೋದನೆ ತೋರಿಸಿದ್ರೆ ಜನಾರ್ದನ್ ರೆಡ್ಡಿ ತೋರಿಸ್ತೇನೆ. ಒಂದ್ ನಿಮಿಷ, ನಾನಲ್ಲ, ತನಿಖೆಯಲ್ಲಿ ಒಂದ್ ನಿಮಿಷ ತನಿಖೆಯನ್ನು ದಾರಿ ತಪ್ಪಿಸೋದು ಬೇಡ. ತನಿಖೆಯಲ್ಲಿ ಒಂದ್ ನಿಮಿಷ, ಪೊಲೀಸರ ಹತ್ರ ಎಲ್ಲಾ ಮಾಹಿತಿ ಇದೆ. ನೀವು ಒಂದ್ ನಿಮಿಷ, ಅವರು ಗನ್ನು ತೋರಿಸಿರ್ತಕ್ಕಂಥ ವಿಷಯ ಇದೆ. ಅದ್ ನಾನಲ್ಲ, ಪೊಲೀಸರ ಹತ್ರ ಇದೆ, ತೋರಿಸ್ತೇವೆ. ಒಂದ್ ನಿಮಿಷ, ಪೊಲೀಸರ ತನಿಖೆಯನ್ನು ದಾರಿ ತಪ್ಪಿಸೋ ಕೆಲಸ ಮಾಡೋದು ಬೇಡ. ಲೆಟ್ ಅಸ್ ವೈ. ರಘು ದಡ್ಡೇರಿ ಅವರೇ, I'll give you 10 minutes of time. You can take your time. ನಾನು ಪೊಲೀಸ್ ತನಿಖೆಯಲ್ಲಿ ಇರ್ತಕ್ಕಂಥದನ್ನ ನಾನು ಕೊಡ್ತೇನೆ. ಇನ್ವೆಸ್ಟಿಗೇಷನ್ ಮುಗಿಲಿ, ಇನ್ವೆಸ್ಟಿಗೇಷನ್ ಮುಗಿದ ನಂತರ ನಿಮ್ಗೆ ಎಲ್ಲ ಮಾಹಿತಿ ಕೊಡ್ತೇನೆ. ಆದ್ರೆ ಗಲಾಟೆ ಯಾಕಾಯ್ತು ಕೇಳಿ. ಗಲಾಟೆ ಯಾರು? ಎಲ್ಲ ಪಬ್ಲಿಕ್ ಅಲ್ಲಿ ಬಂದಿದೆ ಅದು. ಜನಾರ್ದನ್ ರೆಡ್ಡಿ ಅವರು ಮನೆ ಒಳಗಡೆ ಗನ್ನನ್ನು ಎತ್ಕೊಂಡ್ ಬಂದಿರ್ತಕ್ಕಂಥ ಇಡೀ ವಿಡಿಯೋದಲ್ಲಿ ತೋರಿಸ್ತೇನೆ. ನಾನು ವಿಡಿಯೋವನ್ನು ತೋರಿಸ್ತೇನೆ. ನಾನು 10 ನಿಮಿಷ ಟೈಮ್ ಆಯ್ತು, ನಾನು ತರಿಸ್ತೀನಿ. 10 ನಿಮಿಷ ಟೈಮ್ ಕೊಡ್ತೀನಿ. ಅವರ ಮನೆಯಲ್ಲಿ ಗನ್ನನ್ನ ಏನಕ್ಕೆ ತಂದ್ರು ಕೇಳಿ. ಇನ್ಸ್ಟಿಗೇಟ್ ಯಾಕೆ ಮಾಡ್ತಾ ಇದ್ರೆ ಗಲಾಟೆಯನ್ನ ಕೇಳಿ. ನಿಮ್ಮ ನಾಯಕರು ಅವರ ಪ್ರೈವೇಟ್ ಬಾಡಿ ಗಾರ್ಡ್ಗಳು ಮನೆ ಒಳಗಡೆ ಅಲ್ಲ, ಮನೆ ಒಳಗಡೆ ನಿಂತ್ಕೊಂಡು ಗನ್ನನ್ನ ಎತ್ಕೊಂಡು ತೋರಿಸಿರೋಂತ ವಿಷಯಗಳಿದೆ. ಹೌದು, ಕೈಂಡ್ಲಿ ನಿಮ್ಗೆ 10 ನಿಮಿಷ ಟೈಮ್ ಕೊಡ್ತೀನಿ, ಆಯ್ತಾ? ಐ ವಿಲ್ ಗೆಟ್ ಯು ದಟ್ ವಿಡಿಯೋ. ಒಂದ್ ನಿಮಿಷ ಇವರು ಸರಿಯಾಗಿ ನೋಡ್ಕೊಳ್ಳಿ. ನೀವು ಆ ವಿಜುವಲ್ಸ್ ತರಿಸಿ, ದಯವಿಟ್ಟು ತರಿಸ್ತೀನಿ. ವಿಜುವಲ್ ತಗೊಂಡ್ ಬನ್ನಿ. ಯಾವ ಜನಾರ್ದನ್ ರೆಡ್ಡಿ ಅವ್ರ ಮನೆ ಕಡೆ ಫೈರ್ ಮಾಡ್ತಾ ಇರೋದು ನೋಡಿ. ಅಲ್ಲಲ್ಲ, ನನಗೂ ಗೊತ್ತಿದೆ. ನಮ್ಮಲ್ಲಿ ಅದೇ ಹೋಗ್ತಿದ್ದಾರೆ ಅತ್ತ ನೋಡಿ. ಅಲ್ಲಿ ಜನಾರ್ದನ್ ರೆಡ್ಡಿ ಅದನ್ನ ಬಿಜೆಪಿ ಅವರಲ್ಲ ಅಂದ್ರೆ. ಒಂದ್ ನಿಮಿಷ, ಜನಾರ್ದನ್ ರೆಡ್ಡಿ ಅವರು ಯಾಕೆ ಬಿಟ್ಟಿರಬಾರ್ದು ಅದನ್ನ ಕೇಳಿಸ್ಕೊಳ್ಳಿ. ಒಂದ್ ನಿಮಿಷ, ಜನಾರ್ದನ್ ರೆಡ್ಡಿ ಅವರು ಯಾಕೆ ಕೇಳ್ತಾರೆ? ನೀವು ಕೇಳಿದಿರ ಪ್ರಶ್ನೆಯನ್ನ. 10 ನಿಮಿಷ ಟೈಮ್ ಕೊಡ್ತೀನಿ. ನೀವು ಕೇಳಿರ್ತಕ್ಕಂಥ ವಿಷಯ ನಾನು ಕೊಡ್ತೇನೆ. ಎಸ್, ನಾನು ತೋರಿಸ್ತೇನೆ.